ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ಖಾಲಿಯಾಗಿ ವಾಪಸ್ ಕೊಡಬಾರ್ದಂತೆ. ನನಗೂ ಈ ಬೌಲ್ನ ಖಾಲಿಯಾಗಿ ವಾಪಸ್ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿಮಗೋಸ್ಕರ ಈ ಚಾಕ್ಲೇಟ್. ಅಕ್ಕ, ಅವ್ರು ನಿನ್ ಅಭಿಮಾನಿ ಕಣೆ. ನಿನ್ ಕೈಯಾರಿ ಏನೇನ್ ಮಾಡ್ತೀಯೋ ಎಲ್ಲಾನು ಸ್ವಲ್ಪ ಅವ್ರಿಗೆ ಕೊಡ್ತಾ ಇರೋ. ಗೌರಿ, ತಗೋ, ಬೇಗ ಈ ತರಕಾರಿ ಎಲ್ಲ ಬಿಡಿಸ್ಕೊಡು. ನಾನ್ ಸಾರಿಗೆ ರೆಡಿ ಮಾಡ್ಕೋತೀನಿ. ಗೌರಿ, ಬೇಗ ತರಕಾರಿ ಹೆಚ್ಚು. ಗೌರಿ, 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 ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ಬಿಡಮ್ಮ. ಏನು ಇಲ್ದೆ ಹೀಗ್ ಕೂತ್ಕೊಂಡಿದ್ಯಾ? ಹೇಳು, ಏನ್ ಯೋಚನೆ ಮಾಡ್ತಾ ಇದ್ಯಾ? ಗಂಗೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಮ್ಮ. ಗಂಗೆ ಬಗ್ಗೆನಾ? ಏನ್ ವಿಷಯ? ಅಮ್ಮ, ನಂಗ್ಯಾಕೋ ಈ ಗಂಗೆ ನನ್ಗೂ ಅಜಯ್ಗೂ ಮದ್ವೆ ಮಾಡಿಸ್ದೆ ಬಿಡಲ್ಲ ಅನ್ಸ್ತಿದೆ. ಟೆನ್ಷನ್ ಆಗ್ತಿದೆ ಅಮ್ಮ. ನೀನೇ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು ಪ್ಲೀಸ್. ಬುದ್ಧಿ ಹೇಳೋದಕ್ಕೆ ಗಂಗೆ ಮಾಡ್ತಿರೋದ್ರಲ್ಲಿ ತಪ್ಪಾದ್ರೂ ಏನಿದ್ಯೆ? ಇದೇನಮ್ಮ ಹೀಗ್ ಕೇಳ್ತಿದ್ಯಾ? ನನ್ನ ಅಜಯ್ ಅವ್ರ ಮಧ್ಯೆ ಏನೂ ಇಲ್ಲ. ಆದ್ರೆ ಈ ಗಂಗೆ ನೋಡಿದ್ರೆ ನೀನು ಅಜಯ್ ಮದ್ವೆ ಆದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದಾಳ್ ತಾನೆ? ಬರೀ ಅವಳು ಮಾತ್ರ ಅಲ್ಲ, ನಮಗೂ ಹಾಗೆ ಅನ್ನಿಸ್ತಾ ಇದೆ. ಅಮ್ಮ, ಹೂ ಕಣೆ, ನಮ್ಮ ಅಜಯ್ ತುಂಬಾ ಒಳ್ಳೆ ಹುಡುಗ, ನಮ್ ಕಷ್ಟಕ್ಕಾದವನು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಅವನು ಗಂಡ ಹೆಂಡತಿ ಆಗಿರ್ತಿದ್ರಿ ಅಲ್ವಾ? ಈಗ ಮತ್ತೆ ಅವನ್ ಜೊತೆ ಮದ್ವೆ ಯೋಗ ಕೂಡ್ ಬಂದ್ರೆ ಯಾಕೆ ಬೇಡ ಅಂತ್ಯ? ಆದ್ರೆ ಅಮ್ಮ, ಏನೇ ಆದ್ರೆ ಹೇಗೋ ಮದ್ವೆ ಆಗ್ತೀನಿ ಅಂತ ನೀನ್ ನನಗ್ ಮಾತು ಕೊಟ್ಟಿದ್ಯಾ. ಮದ್ವೆ ಆಗಂಗಿದ್ರೆ ನೀನ್ ಅಜಯ್ನೇ ಆಗು. ನನಗನ್ಸತ್ತೆ ಅಜಯ್ ಕೂಡ ಈ ಮದ್ವೆಗೆ ಖುಷಿಯಿಂದ ಒಪ್ಕೋತಾನೆ. ಇಲ್ಲ ಅಮ್ಮ, ಹಾಗೆಲ್ಲ ಆಗಲ್ಲ. ಯಾಕೆ ಆಗಲ್ಲ? ಅದನ್ನಾದ್ರೂ ಹೇಳು. ನನಗೆ ಈಗ್ಲೇ ಮದ್ವೆ ಆಗೋ ಯೋಚನೆ ಇಲ್ಲ ಅಮ್ಮ. ಈಗ್ಲೇ ಮದ್ವೆ ಆಗೋ ಯೋಚನೆ ಇಲ್ವಾ ಅಥವಾ ಮದ್ವೆನೇ ಆಗಲ್ವಾ? ಅಮ್ಮ, ನಾನ್ ನಿಮ್ ಜೊತೆ ಹೀಗೆ ಇದ್ಬಿಡ್ತೀನಿ. ನನಗೆ ಮದ್ವೆ ಆಗೋ ಅಂತ ಫೋರ್ಸ್ ಮಾಡಬೇಡಿ. ನನ್ನನ್ನ ನಿಮ್ಮಿಂದ ದೂರ ಕಳ್ಸೋದಕ್ಕೆ ಹೋಗ್ಬೇಡಿ ಅಮ್ಮ, ಪ್ಲೀಸ್. ಗೌರಿ, ನಿಂಗೇನಾದರೂ ಹುಚ್ಕಿಚ್ ಹಿಡ್ದಿದ್ಯೇನೆ? ಮಗಳನ್ ಬಿಟ್ಟಿರಕ್ಕಾಗಲ್ಲ ಅಂತ ನಿನಗ್ ಮದ್ವೆ ಮಾಡ್ದೆ ಹಾಗೆ ಇಟ್ಕೊಳಕ್ಕಾಗತ್ತಾ? ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ಆದ್ರೂ ಹೀಗೆಲ್ಲ ಮಾಡಲ್ಲ ಕಣೆ. ನಿಂದೇ ಆದ ಜೀವನನ ನೀನ್ ಕಟ್ಕೋಬೇಕಲ್ವಾ? ನೀನು, ಅಪ್ಪ, ತಾತ, ಗಂಗೆ, ನೀವಿಷ್ಟೇ ನನ್ನ ಜೀವನ. ಇನ್ನೇನು ಬೇಡ ನನಗೆ. ಗೌರಿ, ಗೌರಿ ನಿಂತ್ಕೊಳ್ಳೆ. ಗೌರಿ, ನನ್ ಮಾತ್ ಕೇಳೆ. ವತ್ಸಲ ರೀ, ಕೇಳಿಸ್ಕೊಂಡ್ರ? ಅವಳು ಮಾತಾಡಿದ್ದೇನೆ ಕೇಳಿಸ್ಕೊಂಡ್ರ? ಮದ್ವೆ ಆಗು ಅಂದ್ರೆ ನಾನ್ ಮದ್ವೆ ಆಗಲ್ಲ, ನನ್ ಜೀವನ ಪೂರ್ತಿ ಹೀಗೆ ಇರ್ತೀನಿ, ನಿಮ್ಗಳ ಜೊತೆ ಇರ್ತೀನಿ ಅಂತ ಎಷ್ಟು ಆರಾಮಾಗಿ ಹೇಳ್ಬಿಟ್ಟು ಹೋಗ್ತಾಳೆ. ಇವಳಿಗೆ ಯಾಕೆ ನಮ್ ಸಂಕಟ ಅರ್ಥನೇ ಆಗಲ್ಲ. ಆಯ್ತು, ಈಗ ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಹೊರಗಡೆ ಹೋದ್ರೆ 4 ಜನ 40 ತರ ಮಾತಾಡ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಯಾಕಿದೆಲ್ಲ ಇವಳಿಗೆ ಅರ್ಥನೇ ಆಗಲ್ಲ. ಆಯ್ತಾಯ್ತು, ಈಗ ನೀನ್ ಅಳ್ಬೇಡ. ನಾನು ಗೌರಿ ಜೊತೆ ಮಾತಾಡ್ತೀನಿ.
ಯಾವುದಕ್ಕೆ ಯಾರ್ ಕಾರಣ ಅಂತ ಹೇಳ್ತಾ ಇದ್ದೀರಾ ನೀವು? ನಮ್ಮ ಅಕ್ಕನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅಭಯ್, ನಾನೇ ನಿಮ್ಮನ್ನ ಕರಿಬೇಕು ಅಂತ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ನೆನ್ನೆ ನೀವು ಆ ರೌಡಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನೆನ್ನೆ ರಾತ್ರಿ ನಾನು ಅವ್ರಿಗೆ ಚೆನ್ನಾಗಿ ವರ್ಕ್ ಮಾಡಿದ್ಮೇಲೆ ಅವರು ನಿಜಾನ ಬಾಯ್ಬಿಟ್ರು. ಆಕ್ಚುಲಿ ನೆನ್ನೆ ರಾತ್ರಿನೇ ಈ ಕೆಲಸ ಆಗಿತ್ತು. ಏನ್ ನಿಜ? ಅವ್ರು ದುಡ್ಡು ಕೊಟ್ಟು ನಿಮ್ಮ ಮೇಲೆ ಬೆದರಿಕೆ ಹಾಕಕ್ಕೆ ಹೇಳಿದ್ದು. ನಿಮ್ಮನ್ನ ಹೊಡೆಸಿದ್ದು ಬೇರೆ ಯಾರೂ ಅಲ್ಲ, ಈ ನಿಮ್ಮ ಅಕ್ಕ ಅಖಿಲ. ನನ್ನ ಅನುಮಾನ ನಿಜ ಆಗೋಯ್ತಲ್ಲ. ಅಖಿಲಾನೇ ಇದನ್ನೆಲ್ಲ ಮಾಡಿಸ್ಬಿಟ್ಲಾ? ಛೇ, ಶಕ್ಕೋ, ಈಗೇನು ಹೇಳ್ತೆ? ನಾನು ನಿನ್ಗೆ ಹೇಳಿದಾಗ ಏನೇನೋ ಸಬೂಬ್ ಕೊಟ್ಟೆ. ಅಲ್ಲ ಇನ್ಸ್ಪೆಕ್ಟ್ರೆ, ಅದು ಕೌಸಲ್ಯ, ಕೇಳಿಸ್ಕೊಳ್ಳೋ ಸಮಯದಲ್ಲಿ ನಾವು ಮಾತಾಡೋದ್ರಿಂದಾನೆ ಎಷ್ಟೋ ವಿಷಯಗಳು ನಮ್ ಕಿವಿಗೆ ಬಿದ್ದೇ ಇರೋದಿಲ್ಲ. ಇಷ್ಟು ವರ್ಷಗಳ ಕಾಲನೂ ಆಗಿದ್ದೇ ಅದು. ನಾನು ಈ ಅಖಿಲ ಬಗ್ಗೆ ಹೇಳೋವಾಗೆಲ್ಲ ನೀವು ಇವಳನ್ನ ವಹಿಸ್ಕೊಂಡು ಬಂದ್ರಿ. ನೀವು ಇವಳನ್ನ ವಹಿಸ್ಕೊಂಡು ಬರ್ತಾ ಇದ್ರೆ ಹೊರತು ಸತ್ಯ ಏನು ಅಂತ ಆಲಿಸ್ಲಿಲ್ಲ. ಕಡೆ ಪಕ್ಷ ಈಗ್ಲಾದ್ರೂ ಇವ್ರು ಹೇಳೋದನ್ನ ಪೂರ್ತಿ ಕೇಳಿ. ಅಲ್ಲ, ನೀವು ಮುಂದುವರಿಸಿ ಇನ್ಸ್ಪೆಕ್ಟರ್. ಇವತ್ತು ಬೆಳಗ್ಗೆ ಆ ರೌಡಿಗಳ ಕೈಲಿ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ವಿ. ಇನ್ನೇನು ಅವ್ರ ಕೈಲಿ ಸೈನ್ ಹಾಕ್ಸ್ಬೇಕು ಅನ್ನೋಷ್ಟರಲ್ಲಿ ಈ ಅಖಿಲ ಅವ್ರ ಲಾಯರ್ ಬಂದು ಬೇಲ್ ಕೊಟ್ಟು ಆ ರೌಡಿಗಳನ್ನ ಬಿಡಿಸ್ಕೊಂಡು ಹೋದ್ರು. ಇದೆಲ್ಲ ನಿಜಾನಾ? ಅದ್ಗೆ ನಾ ರೌಡಿಗಳನ್ನ ಕಳ್ಸಿದ್ದು? ಇಲ್ಲಿ ಏನ್ ನಡೀತಾ ಇದೆ? ಎಲ್ಲ ನಾನು ಅನ್ಕೊಂಡ ಹಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ವಾರೆಂಟ್ ಜೊತೆಲಿ ನಾನು ಇಲ್ಲಿ ಬರ್ತಾ ಇದ್ದೆ. ಕೇಳಿಸ್ಕೊಂಡ್ಯಾ ಅಭಯ್? ನಾನು ಹೇಳಿದ್ರೆ ನೀನ್ ನಂಬ್ತಾ ಇರ್ಲಿಲ್ಲ. ಈಗ ಪೊಲೀಸ್ನವರು ನೀನು ಅಕ್ಕ ಅಂತ ನಂಬಿರೋ ಈ ರಾಕ್ಷಸಿಯ ನಿಜ ರೂಪನ ತೋರ್ಸಿದ್ರಲ್ಲ, ಈಗ್ಲಾದ್ರೂ ಗೊತ್ತಾಯ್ತಾ ಸತ್ಯ ಏನು ಅಂತ? ಇವಳೆ ಆ ರೌಡಿಗಳಿಗೆ ಹೇಳಿ